ನಮಸ್ತೆ ಮಕ್ಕಳ. ನನ್ನ ಹೆಸರು ಸುಶೀಲಾ ದೇವಿ. ನಾನು ನಿಮಗೆ 2ನೇ ತರಗತಿಯ ಪದ್ಯ ಹೇಳ್ಕೊಡ್ತಾ ಇದ್ದೀನಿ. ಪದ್ಯ ಕಲ್ತ್ಕೊಳ್ಳಿ, ಸಂತೋಷಪಡಿ, ವಿಡಿಯೋ ನೋಡಿ ಖುಷಿಪಡಿ, ಕಲ್ತ್ಕೊಂಡು ಮನೇಲಿ ಹಾಡಿ ಸಂತೋಷಪಡಿ, ಆಯಿತಾ? ಇಲ್ಲಿರೋ ಚಿತ್ರಗಳಿಗೆಲ್ಲ ಕಲರ್ ಹಾಕಿ ಬಣ್ಣ ತುಂಬಿಸಿ ಎಂಜಾಯ್ ಮಾಡಿ. ಸರಿ, ಈಗ ಪದ್ಯ ಕಲ್ತ್ಕೊಳ್ಳೋಣ. ಆನೆ ಬಂದಿತ್ತು. ಆನೆ ಬಂದಿತ್ತು, ಅಣ್ಣ ಆನೆ ಬಂದಿತ್ತು. ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಅಪ್ಪನು ಕೊಟ್ಟ ತೆಂಗಿನಕಾಯಿಯ ಗೊಳಕ್ಕು ನುಂಗಿತ್ತು. ಅಮ್ಮನು ಕೊಟ್ಟ ಬೆಲ್ಲದ ಉಂಡೆಯು ಗುಳುಮ್ಮಾಗಿತ್ತು. ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಕೋಡಿತ್ತು. ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಲವಿತ್ತು. ಕಾಲಿಗೆ ಗೆಜ್ಜೆ ಕೊರಳಲಿ ಗಂಟೆ ಆನೆ ಬಂದಿತ್ತು. ಮೈಮೇಲೆಲ್ಲ ಚಿನ್ನದ ಬಟ್ಟೆ ಪಳಪಳ ಹೊಳೆದಿತ್ತು. ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು. ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು. ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು. ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು. ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು. ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು. ಚೆನ್ನಾಗಿತ್ತ ಮಕ್ಕಳ? ಇದನ್ನು ಬರೆದವರು ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮಾ ಅನ್ನೋರು ಬರೆದಿದ್ದಾರೆ, ಆಯಿತಾ? ಸರಿ, ಈಗ ಇಲ್ಲಿರೋ ಪ್ರಶ್ನೆಗಳನ್ನ ನಾನು ಓದ್ತೀನಿ, ಉತ್ತರ ಇಲ್ಲೇ ಬರೆದಿದ್ದೀನಿ. ನನ್ನ ಜೊತೆಗೆ ಒಂದು ಸಲ ಓದಿ ಕಲ್ತ್ಕೊಳ್ಳಿ, ಆಯಿತಾ? ಆನೆ ಯಾವ ದಿನದಂದು ಮನೆಗೆ ಬಂದಿತ್ತು? ಆನೆ ಹಬ್ಬದ ದಿನದಂದು ಮನೆಗೆ ಬಂದಿತ್ತು, ಹೌದಲ್ವಾ? ಯಾರ ಮನೆಗೆ ಆನೆ ಬಂದಿತ್ತು? ಸುಬ್ಬನ ಮನೆಗೆ ಆನೆ ಬಂದಿತ್ತು. ಆನೆಗೆ ಅಮ್ಮ ಏನನ್ನ ಕೊಟ್ಟಳು? ಆನೆಗೆ ಅಮ್ಮ ಬೆಲ್ಲದ ಉಂಡೆ ಕೊಟ್ಟಳು. ಆನೆಯ ಕಾಲಿಗೆ ಏನನ್ನು ಕಟ್ಟಲಾಗಿತ್ತು? ಆನೆಯ ಕಾಲಿಗೆ ಗೆಜ್ಜೆಯನ್ನು ಕಟ್ಟಲಾಗಿತ್ತು. ಆನೆಯು ಹೇಗೆ ಜಳಕ ಮಾಡಿತ್ತು? ಆನೆಯು ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು. ಆನೆಯು ಹೇಗೆ ಸಲಾಮು ಮಾಡಿತ್ತು? ಆನೆಯು ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು. ಆನೆಯು ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೊರಟಿತ್ತು? ಸವಾರಿ ಹೊರಟಿತ್ತು. ಸರಿ ಮಕ್ಕಳ, ಈಗ ಇಲ್ಲಿರೋ ಚಿತ್ರಗಳನ್ನ ನೋಡಿ ನಿಮ್ಗೆ ಗೊತ್ತಿರೋದನ್ನ ಹೇಳಿ. ನೋಡಿ, ಇದೇನು ಯಾರ ಚಿತ್ರ? ಇದು ಯಾರ ಚಿತ್ರ? ಕರೆಕ್ಟ್, ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ, ಆಯಿತಾ? ಇದು ಏನಿದು? ಹಸು. ಇದು ತೆಂಗಿನ ಮರ. ತೆಂಗಿನ ಮರದಲ್ಲಿ ಏನು ಬಿಟ್ಟಿದೆ? ತೆಂಗಿನಕಾಯಿ, ಆಯಿತಾ? ಸರಿ, ಈಗ ಇಲ್ಲೊಂದು ಕತೆ ಇದೆ. ಈ ಚಿಕ್ಕ ಕತೆ ನಿಮಗೆ ಹೇಳ್ತೀನಿ. ಈ ಕತೆ ನೋಡಿ ಇದರಲ್ಲಿ ಏನು ತಿಳ್ಕೊಬೋದು ಅಂತ ನೀವು ನನಗೆ ಹೇಳಬೇಕು. ಯೋಚನೆ ಮಾಡಿ ಹೇಳಬೇಕು, ಆಯಿತಾ? ರೈತ ಮತ್ತು ಹದ್ದು. ಒಂದೂರಲ್ಲಿ ಒಬ್ಬ ರೈತ ಇರ್ತಾನೆ. ಆ ರೈತ ದಿನಾಗ್ಲೂ ಹೊಲದಲ್ಲಿ ಕೆಲಸ ಮಾಡ್ತಾನೆ. ಒಮ್ಮೆ ಒಂದು ಹದ್ದು ಬಂದು ಬಲೆಯೊಳಗೆ ಸಿಕ್ಕಾಕೊಂಡಿರುತ್ತೆ. ಅದನ್ನು ರೈತ ನೋಡಿ, ಹದ್ದು ಪಾಪ ಅಂತ ಅವನಿಗೆ ಕರುಣೆ ಬಂದು ಆ ಹದ್ದನ್ನು ಬಲೆಯಿಂದ ಬಿಡಿಸಿ ಅದನ್ನು ಹಾರಕ್ಕೆ ಸಂತಸದಿಂದ ಬಿಡ್ತಾನೆ. ಆಗ ಒಂದಿನ ರೈತ ಏನು ಮಾಡ್ತಾನೆ, ಮನೆಯೊಳಗೆ ಕುತ್ಕೊಂಡಿರುವಾಗ ಆ ಮನೆ ಬಂದು ಕುಸಿದು ಬೀಳುವ ಸ್ಥಿತಿಯಲ್ಲಿ ಇರುತ್ತೆ. ಅಂದರೆ ಬೀಳೋಗೋ ಸ್ಥಿತಿಯಲ್ಲಿ ಹಾಳಾಗೋಗಿರುತ್ತೆ ಆ ಗೋಡೆಗಳೆಲ್ಲ. ಆವಾಗ ಅದನ್ನು ನೋಡಿದಂಥ ಹದ್ದೇನು ಮಾಡುತ್ತೆ, ಈ ರೈತನ ಹೊರಗಡೆ ಕರ್ಕೊಂಡು ಬರಬೇಕು. ಯಾಕೆ ಹೊರಗಡೆ ಕರ್ಕೊಂಡು ಬರಬೇಕು? ಆ ಗೋಡೆ ಕುಸಿದು ರೈತ ಮೇಲೆ ಬಿದ್ದರೆ ರೈತ ಏನಾಗ್ತಾನೆ? ಸತ್ತೋಗ್ತಾನೆ. ಅದಕ್ಕೆ ಈ ಹದ್ದೇನು ಮಾಡುತ್ತೆ, ಒಂದು ಉಪಾಯ ಮಾಡಿ ಒಂದು ನಾಣ್ಯನ ಹುಡುಕಿ ಆಚೆ ತಂದು ಅದನ್ನು ರೈತ ನೋಡೋ ಸ್ವಲ್ಪ ದೂರದಲ್ಲಿ ಹಾಕುತ್ತೆ.
ಅದನ್ನು ನೋಡಿ ರೈತ ಎದ್ದು ಹೊರಗೆ ಬಂದ ತಕ್ಷಣ ಆ ಗೋಡೆ ಕುಸಿದು ಕೆಳಗಡೆ ಬೀಳುತ್ತೆ. ಆವಾಗ ಹದ್ದು ಬೇಕೆಂದೇ ನಾಣ್ಯ ತಂದು ಹಾಕಿ ನನ್ನನ್ನು ಕಾಪಾಡಿದೆ ಅಂತ ರೈತ ತಿಳ್ಕೊಂಡು ಹದ್ದಿನ ಕಡೆ ನೋಡಿ ಪ್ರೀತಿಯಿಂದ ನೋಡ್ತಾನೆ. ಅದಕ್ಕೆ ಕೈ ಮುಗಿತಾನೆ. ಹದ್ದು ಹರ್ಷದಿಂದ ಮುಗಿಲ ಕಡೆ ಹಾರಿ ಹೋಗುತ್ತೆ. ಅಂದರೆ ಮಕ್ಕಳ, ಇದರಲ್ಲಿ ಏನು ಗೊತ್ತಾಗುತ್ತೆ? ನಾವು ಒಬ್ಬರಿಗೆ ಸಹಾಯ ಮಾಡಿದ್ರೆ ಅವರು ನಮಗೆ ಬೇರೆ ಸಂದರ್ಭದಲ್ಲಿ ಖಂಡಿತ ಅವ್ರು ನಮಗೆ ಕೃತಜ್ಞತಾ ಭಾವದಿಂದ ಇರ್ತಾರೆ. ಆ ದಿನ ರೈತ ಹದ್ದಿಗೆ ಸಹಾಯ ಮಾಡ್ತಾ ಇರಲಿಲ್ಲ ಅಂದರೆ ಹದ್ದು ಇವಾಗ ರೈತನಿಗೆ ಸಹಾಯ ಮಾಡ್ತಾ ಇತ್ತಾ? ಖಂಡಿತ ಇಲ್ಲ. ಹಾಗೆ ನಾವು ನಮಗಾಗೋ ಮಟ್ಟಿಗೆ ಬೇರೆಯವ್ರಿಗೆ ಸಹಾಯ ಮಾಡಬೇಕು, ಆಯಿತಾ? ಇದರಲ್ಲಿ ಕೊಟ್ಟಿರೋ ಪ್ರಶ್ನೆಗಳನ್ನ ನೋಡೋಣ. ರೈತ ಎಲ್ಲಿ ಕೆಲಸ ಮಾಡ್ತಿದ್ದ? ರೈತ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ. ಹದ್ದು ಎಲ್ಲಿ ಸಿಕ್ಕಿಕೊಂಡಿತ್ತು? ಹದ್ದು ಬಲೆಗೆ ಸಿಕ್ಕಿಕೊಂಡಿತ್ತು. ಹದ್ದನ್ನು ಬಲೆಯಿಂದ ಬಿಡಿಸಿದವ್ರು ಯಾರು? ರೈತ ಹದ್ದನ್ನು ಬಲೆಯಿಂದ ಬಿಡಿಸಿದವರು. ರೈತನ ಮನೆಯ ಗೋಡೆ ಯಾವ ಸ್ಥಿತಿಯಲ್ಲಿತ್ತು? ಕುಸಿದು ಬೀಳುವ ಸ್ಥಿತಿಯಲ್ಲಿ ಇತ್ತು. ರೈತ ಹದ್ದಿನ ಕಡೆಗೆ ಹೇಗೆ ನೋಡ್ತಾನೆ? ಪ್ರೀತಿಯಿಂದ ನೋಡ್ತಾನೆ, ಆಯಿತಾ? ಈಗ ಮಕ್ಕಳ, ಏನು ನೋಡೋಣ ಇವಾಗ? ಚಟುವಟಿಕೆ ನೋಡೋಣ. ಕನ್ನಡ ವರ್ಣಮಾಲೆಯನ್ನು ನೋಡೋಣ. ನಿಮ್ಗೀಗಾಗಲೇ ಗೊತ್ತಿರುತ್ತೆ ವರ್ಣಮಾಲೆ ಅಂದರೆ ಏನಂತ. ಕನ್ನಡ ವರ್ಣಮಾಲೆ ಒಂದ್ಸಲ ಓದೋಣ. ಕನ್ನಡ ಓದೋದೇ ತುಂಬ ಚೆನ್ನಾಗಿರುತ್ತೆ. ಅ ಆ ಇ ಈ ಉ ಊ ರು ಎ ಏ ಐ ಒ ಓ ಔ ಅಂ ಅಹ ಕ ಕ ಗ ಗ ಜ್ಞ ಚ ಛ ಜ ಜ ಜ್ಞ ಟ ಟ ಡ ಡ ಣ ತ ಥ ದ ಧ ನ ಪ ಪ ಬ ಬ ಮ ಯ ರ ಲ ವ ಶೇ ಶ ಸ ಹ ಳ. ಇದನ್ನು ಸೆಂಟ್ರಲ್ಲೆಲ್ಲ ಮಧ್ಯ ಮಧ್ಯೆ ತೆಗೆದಿದ್ದಾರೆ. ನೀವು ಅದನ್ನು ಬಿಟ್ಟ ಸ್ಥಳನ ಪೂರ್ತಿ ಮಾಡಬೇಕು. ಇದರಲ್ಲಿ ನಾನು ಪೂರ್ತಿ ಮಾಡಿ ಓದಿದ್ದೀನಿ. ಈಗ ಕೊಟ್ಟಿರುವ ಖಾಲಿ ಬಿಟ್ಟಿರುವ ಅಕ್ಷರಗಳ ಕಾಗುಣಿತ ಬರಿಬೇಕು. ಈಗ ಸ್ವರಗಳಿಂದ ಈ ಕಾಗುಣಿತ ಹೇಗೆ ಅಂತ ಅದರ ಚಿಹ್ನೆಗಳನ್ನ ಹಾಕಿದ್ದಾರೆ. ಕೆಳಗಡೆ ಕಾಗೆ ಆ ಚಿಹ್ನೆ ಹಾಕಿ ಕಾಗುಣಿತ ಬರೆದಿದ್ದಾರೆ. ನಾನು ಕೆಳಗಡೆ ಗಾಗೆ ಕಾಗುಣಿತ ಹಾಕಿ ಬರೆದಿದ್ದೀನಿ. ಇಲ್ಲಿ ಧ ಬ ರ ಸ ಇದಕ್ಕೆ ನೀವು ಬರೀರಿ, ಆಯಿತಾ? ಈಗ ಇಲ್ಲಿ ಕೊಟ್ಟಿರೋ ವಾಕ್ಯಗಳನ್ನ ನಕಲು ಮಾಡಿಸಿರಿ ಅಂತಿದೆ. ನೀವು ಹೇಗಿದೆಯೋ ಹಾಗೆ ಕೆಳಗಡೆ ಓದ್ಕೊಂಡು ಬರಿಬೇಕು. ಅಜ್ಜ ಅಜ್ಜಿ ಸಂತೋಷದಿಂದ ಕಜ್ಜಾಯ ತಿಂದರು. ಸುಬ್ಬನ ಮನೆಯಲ್ಲಿ ಕಪ್ಪು ಬಣ್ಣದ ಬೆಕ್ಕು ಇದೆ. ಆನೆಯ ಗಾತ್ರವನ್ನು ನೋಡಿ ಆಶ್ಚರ್ಯವಾಯಿತು. ಶಾಂತಲೆಯ ನೃತ್ಯ ಮನ ಸೆಳೆಯುತ್ತಿತ್ತು. ಪ್ರತಿದಿನ ನಾವು ಸ್ನಾನ ಮಾಡಬೇಕು. ಹೇಗಿದೆಯೋ ಹಾಗೆ ಬರೀರಿ. ಈ ಕೆಳಗಿನ ಕನ್ನಡ ಸಂಖ್ಯೆಗಳನ್ನು ನಕಲು ಮಾಡಿಸಿರಿ. ಈಗ ಇದು ಕನ್ನಡದಲ್ಲಿ 1, 2 ಹೇಗಿದೆ ಹಾಗೆ ಬರೀರಿ. 1ರಿಂದ 10, 11ರಿಂದ 20. ಇಲ್ಲೊಂದ್ಸಲ ಬರಿ, ಆಯಿತಾ? ಈಗ ಫಸ್ಟು ಮಾಡಿ ಕಲಿ ಮುಗೀತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮಕ್ಕಳ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸರಿನಾ? ಯಾವುದು ಇಷ್ಟ ಇಲ್ಲ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಬಣ್ಣದ ಹಕ್ಕಿ ಪಾಠ 1 ಅದರಲ್ಲಿ ನಿಮ್ಮನ್ನು ನೋಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು, ಆಯಿತಾ? ನಮಸ್ಕಾರ.